ಸಿಂಹರಾಶಿ ನಕಾರಾತ್ಮಕವಾದಂತಹ ಅಶುಭ ಸುದ್ದಿಯಿಂದ ನಿಮಗೆ ತುಂಬ ಬೇಸರವಾಗುತ್ತೆ. ಏನೋ ಈ ಕೆಲಸ ನಿನ್ನಿಂದ ಆಗೋದಿಲ್ಲ, ಅಥವಾ ನೀನು ಈ ಕೆಲಸಕ್ಕೆ ಹೋಗಬೇಡ, ಇಂಥ ಕಡೆಗೆ ಹೋಗಬೇಡ, ಇಂಥವರ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಬೇಡ, ಆ ವ್ಯವಹಾರ ಬೇಡ ಅಂತ ಹೇಳಿ ಮಾತುಗಳು ಹೊರಗಿನಿಂದ ಏನು ಬರುತ್ತೆ ಆ ಮಾತನ್ನು ಕೇಳಿ ಬಹಳ ಬೇಸರ ಆಗ್ತಕ್ಕಂಥದ್ದಿದೆ. ಪ್ರಯತ್ನಪೂರ್ವಕವಾದಂತಹ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ. ನಾನು ಈ ಕೆಲಸ ಮಾಡೇ ಸಿದ್ಧ, ಇದರಿಂದ ನಾನು ಜಯವನ್ನು ಸಾಧಿಸ್ತೀನಿ, ಇದರಿಂದ ಏನು ಆಪತ್ತು ಬಂದರೂ ನಾನು ತಡ್ಕೊಳ್ತೀನಿ ಅಂತಕ್ಕಂತಹ ಒಂದು ಹುಚ್ಚು ಧೈರ್ಯ ಏನಿದೆ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ. ಹಾಗಂತ ಎಲ್ಲ ಸಂದರ್ಭದಲ್ಲೂ ಕೂಡ ಅದು ಒಳ್ಳೆಯದಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನು ನಾವು ಚಾಲೆಂಜಾಗಿ ತಗೊಳ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆದರೆ ಅದು ಸಮಯವನ್ನು ನೋಡಿಕೊಂಡು ನಿರ್ಧಾರ ಮಾಡುವಂತಹ ವಿಚಾರ ಆಗಿರಬೇಕು ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ. ಯಾವಾಗ ಈ ರೀತಿ ಎಲ್ಲ ಒಂದು ಕೆಲಸಗಳನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾವು ಚಾಲೆಂಜಾಗಿ ತಗೊಳ್ತೀವೋ ಅಂತಹ ಸಂದರ್ಭದಲ್ಲಿ ಹಣವೂ ಕೂಡ ಖರ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಣವನ್ನು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಅಗತ್ಯತೆಯೂ ಕೂಡ ಅಲ್ಲಿ ಇರತಕ್ಕಂಥದ್ದಾಗತ್ತೆ. ಪತಿಪತ್ನಿಯರಲ್ಲಿ ಅನ್ಯೋನ್ಯತೆ ಎನ್ನುವಂಥದ್ದು ಇರುತ್ತೆ. ಸಂಬಂಧಿಕರು ಆತಂಕದಲ್ಲಿರ್ತಾರೆ. ಅವರಿಗೂ ಕೂಡ ನೀವೇನೋ ಒಂದಷ್ಟು ಸಹಾಯವನ್ನು ಮಾಡುವಂಥದ್ದು ಅಥವಾ ಮಾನಸಿಕವಾದಂತಹ ಧೈರ್ಯವನ್ನು ಹೇಳ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ಇರಬೇಕಾದಂಥದ್ದು, ಹೀಗೆಲ್ಲ ಆ ಸಂದರ್ಭಕ್ಕೆ ಅನುಗುಣವಾಗಿ ಆಗಬಹುದು ಅಂತ ಅರ್ಥ. ತುಂಬ ತಾಳ್ಮೆ ಇರಬೇಕು. ಎಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಸಿಟ್ಟಿನಿಂದಲೋ ಇನ್ಯಾವುದರಿಂದಲೋ ಏನೋ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮುಂದಾಗ್ಬಿಟ್ರೆ ಅಲ್ಲಿ ಆಗತಕ್ಕಂತಹ ಕಷ್ಟವೋ ನಷ್ಟವೋ ಅಥವಾ ಇನ್ಯಾವುದೋ ಒತ್ತಡವೋ ಎಲ್ಲವನ್ನು ನೀವೇ ಅನುಭವಿಸಬೇಕಾದಂಥದ್ದಾಗತ್ತೆ. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದಿಂದ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು. ನೀವು ಕಷ್ಟಪಟ್ಟು ಕೆಲಸವನ್ನು ಮಾಡೋದ್ರಿಂದ ಅದರ ಪ್ರತಿಫಲವಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಸುಮ್ಮನೆ ಕರೆದು ನಿಮ್ಮನ್ನೇನೋ ದೊಡ್ಡ ಸ್ಥಾನಕ್ಕೆ ಕೂರಿಸ್ತಕ್ಕಂಥದ್ದು, ನಿಮಗೆ ಪ್ರಮೋಷನ್ ಕೊಡ್ತಕ್ಕಂಥದ್ದು ಖಂಡಿತವಾಗಿ ಆಗೋದಿಲ್ಲ. ನಿಮ್ಮ ಪರಿಶ್ರಮವನ್ನೇ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಯಾರು ಈ ಪರಿಶ್ರಮವನ್ನು ಪಟ್ಟಿದ್ದೀರಿ ಅವರಿಗೆ ಅನುಕೂಲ ಆಗುತ್ತೆ. ಉಳಿದವರದ್ದು ವಿಚಾರ ನಿಮಗೆ ಗೊತ್ತಾಗುವಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಥವಾ ಇಂಜಿನಿಯರ್ಸ್ಗೆ ಅಸಮಾಧಾನ ಆಗ್ತಕ್ಕಂತಹ ಸಂದರ್ಭ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆಯೋ ಅಥವಾ ಅಂದುಕೊಂಡಂತಹ ಕೆಲಸವೋ ಆಗದೇ ಇರತಕ್ಕಂಥದ್ದು, ಅದು ನಿಮಗೆ ಅಸಮಾಧಾನವನ್ನು ತರ್ತಕ್ಕಂಥದ್ದಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರ ಮನೆಯಲ್ಲಿ ಇತ್ಯರ್ಥವಾಗ್ತಕ್ಕಂಥದ್ದು. ಮನೆಯವರು ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಅಥವಾ ಬೇಡ ಅಂತ ಹೇಳಿದಾಗ ನೀವು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು. ಹೀಗೆ ಏನೋ ಒಟ್ಟಾರೆ ಆ ಒಂದು ಸಮಸ್ಯೆ ಅಥವಾ ಆ ಒಂದು ಬೇಸರವಾಗತಕ್ಕಂತಹ ವಿಚಾರ ಇತ್ಯರ್ಥವಾಗಿ ಒಂದು ಸಮಾಧಾನವನ್ನು ತಂದುಕೊಳ್ತಕ್ಕಂಥದ್ದಾಗತ್ತೆ. ಧನಾತ್ಮಕವಾದಂತಹ ಶಕ್ತಿ ನಿಮ್ಮದಾಗತ್ತೆ. ಹಾಗಾಗಿಯೇ ಹಿರಿಯರ ಮಾತು, ಹಿರಿಯರ ಒಂದು ಸಹಕಾರ ಬಹಳ ಮುಖ್ಯ ಅಂತ ಹೇಳಿ ನಿಮಗೆ ಅನಿಸುವಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ, ನಾವು ಅಂದುಕೊಂಡಿದ್ದಾಯ್ತಪ್ಪ ಅನ್ನುವಂತಹದ್ದು ಕೆಲವರಿಗೆ, ಅಥವಾ ನಮಗೆ ಬೇಡ ಅನಿಸಿದ್ದು ಅದು ನಿವೃತ್ತಿ ಆಯ್ತಪ್ಪ ಅಂತ ಹೇಳಿ ಮತ್ತೊಂದು ಕಡೆ. ಹೀಗೆ ಸಂತೋಷಕ್ಕೆ ಏನೋ ಒಂದು ಕಾರಣ ಇದ್ದು ಆ ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಆರ್ಥಿಕವಾದಂತಹ ಅಭಿವೃದ್ಧಿ ಸಮಾಧಾನವನ್ನು ತರ್ತಕ್ಕಂಥದ್ದು. ಫೈನಾನ್ಷಿಯಲ್ ಆಗಿ ನಿಮಗೆ ಅನುಕೂಲ ಆಗುವಂಥದ್ದಿದೆ. ಹಾಗಾಗಿ ಒಂದಷ್ಟು ಹಣಕಾಸು ಕೈಯಲ್ಲಿ ಓಡಾಡುತ್ತೆ, ದುಡ್ಡಿದೆ ಅಂತ ಆದಾಗ ಸಂತೋಷ ತನ್ನಿಂದ ತಾನೇ ಆಗುವಂಥದ್ದು. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಮಂಗಳ ಗ್ರಹವನ್ನು ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಮಾತೆಯರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಹೊಟ್ಟೆ ನೋವು ಅಥವಾ ಅದರಿಂದ ಆಗ್ತಕ್ಕಂತಹ ಕೆಲವೊಂದಷ್ಟು ವ್ಯತ್ಯಾಸಗಳು ನಿಮಗೆ ತುಂಬ ಕಿರಿಕಿರಿಯನ್ನು ಮಾಡ್ತಕ್ಕಂತಹ ದಿವಸವಾಗುತ್ತೆ. ಶಾರೀರಿಕವಾದಂತಹ ಸಮಸ್ಯೆ ಇಡೀ ದಿವಸ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ಆಧುನಿಕ ಪ್ರಪಂಚಕ್ಕೆ ಅವಲಂಬಿತವಾಗಿರ್ತಕ್ಕಂತಹ ಕೆಲವು ವಸ್ತುಗಳು, ಕೆಲವು ವಿಚಾರಗಳು ನಿಮಗೆ ಸಮಸ್ಯೆಯನ್ನು ತಂದೊಡ್ಡುತ್ತೆ. ಯಾಕೆಂದರೆ ಪೂರ್ಣವಾಗಿ ಅದನ್ನು ಅವಲಂಬಿಸ್ಕೊಳ್ಳೋಕ್ಕೆ, ಅದರ ಆಶ್ರಯವನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಿರೋದಿಲ್ಲ. ಹಾಗಂತ ಬೇಡ ಅಂತ ಹೇಳಿ ಬಿಡಲಿಕ್ಕೆ ಅನಿವಾರ್ಯಗಳು ಹೆಚ್ಚಾಗಿರುತ್ತೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಗೊಂದಲದಲ್ಲಿ ನೀವು ಇರಬೇಕಾದಂತಹದ್ದು ನಿಮಗೆ ತೊಂದರೆಯನ್ನು ಮಾಡುತ್ತೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನಾಕ್ರೋಶ ಇರುತ್ತೆ. ಯಾಕೆ ಅಂತಂದರೆ ನೀವು ಆ ರೀತಿಯಲ್ಲಿ ನಡ್ಕೊಳ್ತೀರಿ ಅಂತಕ್ಕಂತಹ ಭಾವನೆ, ನಿಮ್ಮದೇ ಆದಂತಹ ಶಿಸ್ತು ಅಥವಾ ನಿಮ್ಮದೇ ಆದಂತಹ ಮಾತಿನ ವೈಖರಿ ಇದೆಲ್ಲವೂ ಇರುತ್ತೆ. ಆದರೆ ಅದನ್ನು ಬೇರೆಯವರು ಒಪ್ಪಬೇಕಲ್ಲ. ಒಪ್ಕೊಳ್ಬೇಕು ಅಂತ ಏನು ನಿಯಮ ಏನಿಲ್ಲ. ನೀವು ಆಡಿದಂತಹ ಮಾತು, ನೀವು ನಡ್ಕೊಳ್ತಕ್ಕಂತಹ ರೀತಿ
ಅದು ಒಳ್ಳೆಯದು ಅಂತ ನಿಮಗನ್ಸಿದ್ರೂ ಕೂಡ ಜನ ಅದನ್ನು ಒಪ್ಕೊಳ್ಬೇಕು, ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ನಿಯಮ ಏನಿಲ್ಲ. ಅವರಿಗೆ ಅದು ಸರಿ ಅಂತ ಅನ್ನಿಸದೇ ಇರಬಹುದು, ಅಂಥವರು ನಿಮಗೆ ತಿರುಗಿ ಬೀಳಬಹುದು. ಈ ರೀತಿದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ನಿಮಗೆ ಅವರಿಗೆಲ್ಲ ಉತ್ತರ ಕೊಡ್ತಕ್ಕಂತಹ ಸಾಮರ್ಥ್ಯ, ಶಕ್ತಿ, ವಿದ್ಯೆ, ಬುದ್ಧಿ ಇರುವಂತಹದ್ದು ಬೇರೆ. ಆದರೆ ಜನಾಕ್ರೋಶ ಅಂತೂ ಇರುತ್ತೆ. ಕೆಲವರು ನೇರವಾಗಿ ಅದನ್ನು ಹೇಳ್ತಾರೆ, ಮತ್ತು ಕೆಲವರಿಗೆ ಆ ಧೈರ್ಯ ಇರೋದಿಲ್ಲ, ಹಿಂದ್ಗಡೆ ಮಾತಾಡ್ತಾರೆ. ಈ ರೀತಿದೆಲ್ಲ ಸಮಾಜದಲ್ಲಿ ನಡೀತಾ ಇರುತ್ತೆ. ನಾವು ತಾಳ್ಮೆಯಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿವೇಚನೆಗೊಳಪಟ್ಟು ಸರಿಯಾಗಿರ್ತಕ್ಕಂತಹದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹದ್ದು, ತಪ್ಪಿರುವಂತಹದ್ದನ್ನು ತಿದ್ದಿ ಸರಿಪಡಿಸ್ಕೊಳ್ತಕ್ಕಂತಹದ್ದು ನಮ್ಮ ಪ್ರಾಮಾಣಿಕವಾದಂತಹ ನಿಷ್ಠೆಯಾಗಿರಬೇಕು. ಆಗ ಬೆಲೆ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆಸ್ತಿಯ ವಿವಾದ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ. ಅದನ್ನು ನೋಡಿ ಸರಿ ಮಾಡಿಕೊಳ್ತಕ್ಕಂಥದ್ದು ಅನಗತ್ಯವಾದಂತಹ ಖರ್ಚು ಬೇಸರವನ್ನು ತರುತ್ತೆ. ಕುಟುಂಬದಲ್ಲಿ ಮಾತ್ರ ಸಂತೋಷದ ವಾತಾವರಣ ಇರುತ್ತೆ. ಮನೆಯವರ ಸಹಕಾರ ಪರಿಪೂರ್ಣವಾಗಿ ನಿಮಗೆ ಇರತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು. ಎಲ್ಲಿ ಬೇಜವಾಬ್ದಾರಿತನ ಕಾಣುತ್ತೋ ಅಲ್ಲೆಲ್ಲ ನಷ್ಟವಾಗುತ್ತೆ. ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ತಲುಪಬೇಕಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಬ್ಬನ ಮನುಷ್ಯನಲ್ಲೂ ಕೂಡ ಕೆಲವೊಂದು ವಿಚಾರಗಳು ಎಲ್ಲ ಸಮಯದಲ್ಲೂ ಪುನರಾವರ್ತನೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವತ್ತೋ ಒಂದು ದಿವಸ, ಒಂದು ಗಳಿಗೆ, ಒಂದು ಮುಹೂರ್ತ ಅಥವಾ ಯಾವುದೋ ಒಂದು ಶುಭ ಸಂದರ್ಭವೋ ಅಥವಾ ಕೆಟ್ಟ ಸಂದರ್ಭವೋ ಆ ಸಮಯದಲ್ಲಿ ಒಂದು ಘಟನೆ ನಡೆದು ಬಿಡುತ್ತೆ. ಅದು ಜೀವನ ಪರ್ಯಂತ ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಅದರಲ್ಲಿ ಅದೃಷ್ಟವಂತರಿಗೆ ಕೆಲವು ಒಳ್ಳೆಯದೂ ಕೂಡ ಆಗ್ತಕ್ಕಂಥದ್ದಿದೆ. ಆದರೆ ನತದೃಷ್ಟರಿಗೆ ಆಗತಕ್ಕಂತಹ ತೊಂದರೆ ಇದೆಯಲ್ಲ, ಅದು ಜೀವಮಾನವಿಡೀ ಕಹಿ ಘಟನೆಯಾಗಿಯೇ ಕಾಡ್ತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ಹಳೆಯ ಸಂಬಂಧಗಳು ಪುನಃ ಒಂದಾಗ್ತಕ್ಕಂತಹ ಯೋಗ ಇದೆ. ಯಾವುದೋ ಒಂದು ಶುಭಗಳಿಗೆ ನಿಮ್ಮನ್ನು ಒಟ್ಟಿಗೆ ಸೇರಿಸ್ತಕ್ಕಂಥದ್ದಾಗತ್ತೆ. ಕೆಟ್ಟ ಘಳಿಗೆಯಲ್ಲಿ ಏನೋ ಒಂದು ಘಟನೆ ನಡೆದಿರಬಹುದು ಅನ್ನುವಂಥದ್ದು ಗ್ರಹಗತಿಯಿಂದ ಗೊತ್ತಾಗ್ತಕ್ಕಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ, ಜೊತೆಗೆ ಪ್ರೇಮಿಸಿ ಮದುವೆಯನ್ನು ಮಾಡಿಕೊಂಡಂಥವರಿಗೆ ಬಹಳ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ನೀವು ಭಾಗವಹಿಸ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಸಂದರ್ಶನಗಳಲ್ಲಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದಿದೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಜಗಳ ಆಗ್ತಕ್ಕಂತಹ ಸಾಧ್ಯತೆ. ಅದು ಸಾತ್ವಿಕವಾದಂತಹ ಜಗಳ ಆಗಿಬಿಟ್ರೆ ಏನೂ ಸಮಸ್ಯೆ ಇಲ್ಲ. ಅದನ್ನು ಮೀರಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಉದ್ದೇಶವೋ ದುರುದ್ದೇಶವೋ ಇಟ್ಕೊಂಡು ಮಾಡ್ತಕ್ಕಂತಹ ಜಗಳ ಬಗೆಹರಿದೇ ಇರತಕ್ಕಂತಹ ಪರಿಸ್ಥಿತಿಗೆ ಹೋಗುತ್ತೆ ಅಂತ ಅರ್ಥ. ಹೊಸ ಗುರಿಗಳನ್ನು ಸಾಧನೆ ಮಾಡೋದಕ್ಕೆ, ಸಂಕಲ್ಪ ಮಾಡೋದಕ್ಕೆ ಅದ್ಭುತವಾದಂತಹ ದಿವಸ. ಆ ಒಂದು ಸಮಯವನ್ನು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳಿ. ಇಷ್ಟದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ.